ರೈಟ್, ದರ್ಶನ್ ಕುರಿತಾದ ಅಪ್ಡೇಟ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದಷ್ಟು ಸಾಕ್ಷ್ಯಗಳು ದರ್ಶನ್ ವಿರುದ್ಧ ಸಿಕ್ಕಿರ್ತಕ್ಕಂಥದ್ದು. ಯಾವುದನ್ನು ಮುಚ್ಚಿಡಕ್ಕಾಗಲ್ಲ ರೀ. ಎಷ್ಟೇ ಪ್ರಭಾವಶಾಲಿ ಆಗಿರ್ಲಿ ಅಥವಾ ಎಷ್ಟೇ ನಾನು ದೊಡ್ಡ ಮನುಷ್ಯ, ನಾನು ಬಹಳ ಇನ್ಫ್ಲೂಯೆನ್ಷಿಯಲ್ಲು, ಯಾವುದನ್ನು ಬೇಕಾದರೂ ಗೆಲ್ಬಲ್ಲೆ, ಈ ಆತ್ಮವಿಶ್ವಾಸ ಮನುಷ್ಯನಿಗೆ ಅದು ಅಂಧವಿಶ್ವಾಸ ಆಗತ್ತೆ. ದರ್ಶನ್ ಕೇಸಲ್ಲಿ ಆಗಿದ್ದು ಅದೇನೆ. ಯಾವ ಸಾಕ್ಷ್ಯ ಯಾವುದನ್ನು ಕೂಡ, ಯಾವ ಪ್ರಭಾವವನ್ನು ಬಳಸಿ ಯಾವ ಸಾಕ್ಷ್ಯ ನಾಶ ಮಾಡಿದ್ರು ಕೂಡ ಪೊಲೀಸರು ಹೆಂಗಿದ್ದಾರೆ ಅಂದ್ರೆ ಹದ್ದಿನ ಕಣ್ಣು, ಈ ಪಾತಾಳ ಗರಡಿ ಅಂತಾರಲ್ಲ ಹಂಗೆ ಪಾತಾಳ ಗರಡಿ ಹಾಕಿ ಸಾಕ್ಷ್ಯಗಳನ್ನ ಹುಡುಕಿ ತೆಗೆದಿದ್ದಾರೆ. CCTV ಫುಟೇಜಸ್ ನ ರಿಟ್ರೈವ್ ಮಾಡಿದ್ದಾರೆ. ಏನಿದೆ ಹಂಗಂದ್ರೆ, ಆ CCTV ಫುಟೇಜ್ಗಳಲ್ಲಿ ದರ್ಶನ್ ನ ಲಾಕ್ ಮಾಡಕ್ಕೆ, ಪರ್ಮನೆಂಟ್ ಆಗಿ ಲಾಕ್ ಮಾಡಕ್ಕೆ ಏನೆಲ್ಲ ಬೇಕೋ ಅಂತ ಬಹಳ ಮುಖ್ಯ ಅಂಶಗಳಿದ್ದಾವೆ ಅಂತ. ಸೊ ಏನೆಲ್ಲ ಇದೆ, CCTV ದೃಶ್ಯಗಳ ರಹಸ್ಯ ಏನು ನೋಡಿ. ಡಿ ಗ್ಯಾಂಗ್ಗೆ CCTV ದೃಶ್ಯಗಳೇ ಸಂಕಷ್ಟನ. ಡಿಲೀಟ್ ಆಗಿದ್ದ CCTV ಫುಟೇಜ್ ರಿಟ್ರೀವ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ CCTV ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ಯೆ ಬಳಿಕ ಆರೋಪಿಗಳು ಎಲ್ಲ ಫುಟೇಜ್ ಅನ್ನ ಡಿಲೀಟ್ ಮಾಡಿದರಂತೆ. ಆದ್ರೆ ಈಗ ಈ ಎಲ್ಲ ಫುಟೇಜ್ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದಾರಂತೆ. ದರ್ಶನ್ ಮನೆಯ CCTV ದೃಶ್ಯಗಳಲ್ಲಿ ಸ್ಫೋಟಕ ರಹಸ್ಯ ಅಡಗಿದೆ. ಇದೀಗ ಇದೆಲ್ಲ ರಿಟ್ರೀವ್ ಆಗಿದ್ದು ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಲಿದೆ. CCTVಯಲ್ಲಿ ಇರೋದೇನು? ರೇಣುಕಸ್ವಾಮಿ ಹತ್ಯೆ ಬಳಿಕ ಆರೋಪಿಗಳು ದರ್ಶನ್ ಮನೆಗೆ ಬಂದಿದ್ದರಂತೆ. ಇದೆಲ್ಲವೂ CCTVಯಲ್ಲಿ ಸೆರೆಯಾಗಿದೆ. ಆರೋಪಿಗಳು ಬಂದ ವಾಹನ, ಚಲನವಲನ ಎಲ್ಲವೂ ರೆಕಾರ್ಡ್ ಆಗಿದೆಯಂತೆ. ಇನ್ನು ರೇಣುಕಸ್ವಾಮಿ ಕೊಲೆ ಬಳಿಕ ದರ್ಶನ್ ಮನೆಯಲ್ಲಿ ಮುಂದಿನ ಕ್ರಮದ ಬಗ್ಗೆ ಆರೋಪಿಗಳು ಚರ್ಚೆ ಮಾಡಿದ್ರಂತೆ. ಸದ್ಯ ಪೊಲೀಸರು ಇದನ್ನ ರಿಟ್ರೀವ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಿಷ್ಟು ಏನೂ ಅಲ್ಲ, ಇನ್ನು ಮುಂದಿದೆಯಲ್ಲ ಅದು ನಿಜವಾದ ಮಾರಿ ಹಬ್ಬ. ಏನಾಗಿದೆ ಗೊತ್ತಾ, ಇನ್ನೊಂದಿಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗಾದ್ರೆ ನಾನು, ರೇಣುಕಾ ಸ್ವಾಮಿಗೆ ಇವರು ಪ್ಲಾನ್ ಮಾಡಿ ಆತನನ್ನ ಕೆಡ್ಡಾಕ್ ಬೀಳಿಸ್ಬಿಡ್ತೀವಿ, ಆತ ಪವಿತ್ರ ಗೌಡಂಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದಾನೆ ಅಂತ ಒಂದು ದೊಡ್ಡ ಕೆಡ್ಡ ತೋಡಿದ್ರಲ್ಲ, ಆ ಕೆಡ್ಡಾದಲ್ಲಿ ಇವರೇ ಬೀಳ್ತಾ ಇದ್ದಾರ ಈಗ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ, ರೇಣುಕಾ ಸ್ವಾಮಿಯ ಮೊಬೈಲ್ ನಲ್ಲಿ ಇದ್ದಂತ ಮೆಸೇಜ್ಗಳು, ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದಂತ ಮೆಸೇಜ್ಗಳು, ವಾಟ್ಸ್ಆಪ್ ಅಲ್ಲಿ ಇದ್ದಂತ ಮೆಸೇಜ್ಗಳನ್ನ ರಿಟ್ರೈವ್ ಮಾಡಲಾಗ್ತಾ ಇದೆ. ತಂತ್ರಜ್ಞಾನ ಯುಗ, ಯಾವುದು ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಇವತ್ತು ಮೊಬೈಲ್ ಸಿಕ್ಕದೆ ಹೋದ್ರೆ ಏನಾಯ್ತು, ಏನು ಮೆಸೇಜಸ್ ಇದೆಯೋ ರಿಟ್ರೈವ್ ಮಾಡಿದ್ದಾರೆ. ಅದನ್ನ ಏನೆಲ್ಲ ಅಂದ್ರೆ, ಪವಿತ್ರ ಗೌಡ ಏನ್ ರಿಪ್ಲೈ ಮಾಡಿದ್ಲು ಅನ್ನೋದು ಇರುತ್ತೆ, ಇವರು ಅವನನ್ನ ಹೆಂಗ್ ಕೆಡ್ಡಾಕ್ ಬೆಳೆಸಿದ್ರು ಅನ್ನೋದು ಇರುತ್ತೆ. ಸೊ ಎಲ್ಲಾ ವಿಚಾರಗಳು ಬಯಲಾಗತ್ತೆ. ಇದು ಕಾಟೇರ್ನಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ತಾ ಇದೆ. ಡೀಟೇಲ್ಸ್ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ. ರೇಣುಕಸ್ವಾಮಿ ವಾಟ್ಸ್ಆಪ್ ಖಾತೆ ರಿಟ್ರೀವ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ರೇಣುಕಸ್ವಾಮಿ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದಾರಂತೆ. ಇದೇ ಡಿ ಗ್ಯಾಂಗ್ಗೆ ಕಂಟಕವಾಗಲಿದೆಯಂತೆ. ಹಾಗಾದ್ರೆ ಪೊಲೀಸರಿಗೆ ಸಿಕ್ಕ ಆ ಸಾಕ್ಷ್ಯಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ. ರೇಣುಕಸ್ವಾಮಿ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಅಕೌಂಟ್ಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಎರಡನ್ನ ರಿಟ್ರೀವ್ ಮಾಡಿ ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದಾರಂತೆ. ಅಲ್ಲದೆ ರೇಣುಕಸ್ವಾಮಿ ಎಷ್ಟು ದಿನದಿಂದ ಮೆಸೇಜ್ ಮಾಡ್ತಾ ಇದ್ದ, ಇದಕ್ಕೆ ಪವಿತ್ರ ಗೌಡ ರಿಪ್ಲೈ ಏನು, ಬೇರೆ ಯಾರಿಗೆಲ್ಲ ಹೀಗೆ ರೇಣುಕಸ್ವಾಮಿ ಸಂದೇಶ ಕಳುಹಿಸಿದ್ದ ಅನ್ನೋ ಬಗ್ಗೆ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸದ್ಯ ರೇಣುಕಸ್ವಾಮಿ ಪವಿತ್ರ ಗೌಡ ಚಾಟ್ನಲ್ಲಿ ಇರೋದೇನು, ಅಲ್ಲದೆ ರೇಣುಕಸ್ವಾಮಿ ಜೊತೆಗೆ ಯಾರೆಲ್ಲ ಚಾಟ್ ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರು ರಿಕವರಿ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈಟ್, ಅದೇ ರೀತಿ ಇನ್ನೊಂದು ಘಟನೆ ಕರ್ನಾಟಕವನ್ನ ಒಂದು ರೀತಿನಲ್ಲಿ ನೈತಿಕವಾಗಿ ಇದೇನಪ್ಪ ಹಿಂಗೂ ಆಗತ್ತಾ ಅಂತ ಅನ್ಸೋ ಹಾಗೆ ಮಾಡಿದ್ದು ಪ್ರಜ್ವಲ್ ರೇವಣ್ಣ ವಿಚಾರ ಕೇಸ್. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ FSL ರಿಪೋರ್ಟ್ ಬಂದಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಏನಲ್ಲದ ವಿಡಿಯೋಗಳು ಅಸಲಿನಾ ನಕಲಿನಾ ಅಂತ, ಅಸಲಿ ಅಂತ FSL ರಿಪೋರ್ಟ್ ಹೇಳಿದ್ರೆ ಮುಂದೇನಾಗತ್ತೆ, ಹಾಗಾದ್ರೆ ಇದರ ಪರಿಣಾಮ ಏನಾಗತ್ತೆ, ಡೀಟೇಲ್ಸ್ ನೋಡಿ.
ಪ್ರಜ್ವಲ್ ರೇವಣ್ಣ ಅಸಲಿ ವಿಡಿಯೋ ಸತ್ಯ ಬಯಲು. ಎಫ್ಎಸ್ಎಲ್ನಿಂದ ಹೊರಬಿತ್ತು ಸ್ಫೋಟಕ ವರದಿ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಎಸ್ಐಟಿ ಅಧಿಕಾರಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಅದರ ರಿಪೋರ್ಟ್ ಬಂದಿದ್ದು ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ವಿಡಿಯೋ ಅಸಲಿ ಎಂದ ಎಫ್ಎಸ್ಎಲ್ ವರದಿ. ವಿಡಿಯೋ ರಿಪೋರ್ಟ್ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದ್ದು ವಿಡಿಯೋಗಳನ್ನ ತಿರುಚಿಲ್ಲ, ಎಲ್ಲವೂ ಅಸಲಿ ಅಂತ ಗೊತ್ತಾಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ವಿಡಿಯೋ ಅಸಲಿ ಅಂತ ಸಾಬೀತಾಗಿದ್ದು ಎಸ್ಐಟಿ ತನಿಖೆಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಅಶ್ಲೀಲ ವಿಡಿಯೋಗಳು ಅಸಲಿ ಅಂತ ಸಾಬೀತಾಗಿದೆ. ವಿಡಿಯೋಗಳು ನೈಜವಾಗಿದೆ, ತಿರುಚುವಿಕೆ ನಡೆದಿಲ್ಲ. ಆದರೆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ಲವಾ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಮುಂದಿನ ತನಿಖೆ ಹೇಗಿರುತ್ತೆ? ವಿಡಿಯೋದಲ್ಲಿದ್ದ ವ್ಯಕ್ತಿಯ ಬಗ್ಗೆ ತನಿಖೆ ನಡೆಸಬೇಕಿದೆ. ವಿಡಿಯೋದಲ್ಲಿರುವ ವ್ಯಕ್ತಿಗೂ ಪ್ರಜ್ವಲ್ಗೂ ಹೋಲಿಕೆಯ ತನಿಖೆ. ಪ್ರಜ್ವಲ್ ರೇವಣ್ಣ ಎಂದು ಸಾಬೀತಾದರೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿರುವ ಎಸ್ಐಟಿ. ಒಂದು ವೇಳೆ ಸಿಕ್ಕಿಬಿದ್ದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್. ಎಸ್ಐಟಿ ಈಗಾಗಲೇ ಪ್ರಕರಣದ ಬಗ್ಗೆ ವ್ಯಾಪಕ ತನಿಖೆ ನಡೆಸ್ತಾ ಇದ್ದು ಆರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಜ್ಜಾಗ್ತಾ ಇದೆ. ಶೀಘ್ರದಲ್ಲೇ ಆರೋಪ ಪಟ್ಟಿ ಸಲ್ಲಿಸಲಾಗುವುದು ಎನ್ನಲಾಗಿದೆ. ವರದಿ ಬಳಿಕ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದ್ದು ಮಾಜಿ ಸಂಸದನಿಗೆ ಕಂಟಕ ಮತ್ತಷ್ಟು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ವಯನಾಡಿನಿಂದ ನಾವು ಪಾಠ ಕಲಿಯೋದು ಏನಾದರೂ ಇದೆಯಾ? ವಯನಾಡಿನ ಕಂಟಕ ಕರುನಾಡಿಗೂ ಆಗಮಿಸುತ್ತಾ? ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತು, ಆಗಲ್ಲ ಅಂತ ಹೇಳಕ್ ಯಾವ ಗ್ಯಾರಂಟಿನೂ ಕೊಡಕ್ಕಾಗಲ್ಲ. ಇವತ್ತು ವಯನಾಡಲ್ಲ ಆಯ್ತಲ್ಲ, ಅದು ಕರ್ನಾಟಕದಲ್ಲಿ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ? ನಾ ಹೇಳ್ತಾ ಇಲ್ಲ, 2011ರಲ್ಲಿ ಬಹಳ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ ಇದನ್ನ. ಮಾಧವ ಗಾಡ್ಗೀಳ್ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರ. ಏನ್ ಮಾಡಿದ್ರು ಗೊತ್ತಾ ಮಾಧವ ಗಾಡ್ಗೀಳ್ ಅವರು? ಸುಮಾರು 13-14 ಜನನ ಒಟ್ಟಾಕೊಂಡು ಪಶ್ಚಿಮ ಘಟ್ಟಗಳನ್ನ ಒಂದು 40-50 ಬಾರಿ ಸರ್ವೆ ಮಾಡಿದ್ರು. 5 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಏನಿದೆಯಲ್ಲ, ಆ 5 ರಾಜ್ಯಗಳ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಡೀಟೇಲ್ ಕಲೆಕ್ಟ್ ಮಾಡಿ ಸಾರ್ವಜನಿಕ ಸಂಸ್ಥೆಗಳನ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟೆಲ್ಲ ಮಾಡಿದ್ರು ಅವರು. ಆ ನಂತರ ಕೂಡ ಕಸ್ತೂರಿ ರಂಗನ್ ವರದಿ ಬಂತು, ಅದೂನು ಅದನ್ನೇ ಹೇಳ್ತು. ಮಾಧವ ಗಾಡ್ಗೀಳ್ ವರದಿ ಏನ್ ಹೇಳ್ತಾ ಅದನ್ನೇ ಹೇಳ್ತು. ಇವರೆಲ್ಲರೂ ಹೇಳ್ತಾ ಇರೋದು ಒಂದೇ, ಅಕ್ರಮ ಚಟುವಟಿಕೆಗಳನ್ನ ನಿಲ್ಲಿಸಿ, ಸಹ್ಯಾದ್ರಿ ತಪ್ಪಲಿಗೆ ಸಂಚಕಾರ ತರಬೇಡಿ, ಇಲ್ಲ ಅಂದ್ರೆ ಕರ್ನಾಟಕದಲ್ಲೂ ಗುಡ್ಡ ಕುಸಿತ ಆಗತ್ತೆ ಅಂತ. ಹಾಗಾದ್ರೆ ಕರ್ನಾಟಕದ ಪರಿಸ್ಥಿತಿ ಏನಿದೆ ಈ ಕ್ಷಣ? 2011ರ ಮಾಧವ ಗಾಡ್ಗೀಳ್ ವರದಿ ನಿಜ ಆಗೋ ಭೀತಿ ಕರ್ನಾಟಕವನ್ನು ಕಾಡ್ತಾ ಇದೆಯಾ ನೋಡಿ. ಊರಿ ಕಡೆ ಕೊಟ್ಟಲು ಈಗ ಸದ್ಯಕ್ಕೆ ಅಲ್ಲ ನೋಡಿ ಡೈರಿ ಮಾಡಿ